ನಮಸ್ಕಾರ ಸ್ನೇಹಿತರೆ. ಇವತ್ತು ರಿವ್ಯೂ ಮಾಡಕ್ಕೆ ಅಂತ ಹೊರಟಿರೋ ಸಿನಿಮಾ ಯಾವ್ದು ಅಂತ ನೋಡೋದಾದ್ರೆ ರಾಜ್ ಬಿ ಶೆಟ್ಟಿ ಅಭಿನಯದ ರಕ್ಕಸಪುರದೋಳ್. ಗುರು, ಈ ಸಿನಿಮಾದ ರಿವ್ಯೂನ ನಾನು ಕಂಪ್ಲೀಟ್ ಆಗಿ ಕೊಡ್ತೀನಿ. ಹಾಗೆ ಈ ಸಿನಿಮಾದ ರಿವ್ಯೂ ನೋಡೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ಲೈಕ್ ಶೇರ್ ಕಮೆಂಟ್ ಕೊಟ್ಬಿಡಿ ಅಂತ ಕೇಳ್ಕೊಳ್ತಾ, ಟ್ರೈಲರ್ ನೋಡಿದಾಗ್ಲೇ ತುಂಬಾನೇ ಕುತೂಹಲ ಹುಟ್ಟಿಸಿರ್ತಕ್ಕಂಥ ಸಿನಿಮಾ ಈ ಸಿನಿಮಾ. ಈಗಾಗ್ಲೇ ಸಿನಿಮಾ ತೆರೆ ಕಂಡಿದೆ. ಹಾಗಾದ್ರೆ ಸಿನಿಮಾ ಹೇಗಿದೆ, ನೋಡ್ಬೇಕಾ ಬೇಡವಾ ಸಿನಿಮಾ ಅನ್ನೋದನ್ನ ಈ ವಿಡಿಯೋನ ಪೂರ್ತಿಯಾಗಿ ನೋಡ್ತಾ ಹೋದ್ರೆ ನಿಮ್ಗೆ ತಿಳಿಯುತ್ತೆ ಗುರು. ಎಲ್ಲೂ ಸ್ಕಿಪ್ ಮಾಡದೆ ಹಾಗೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಕತೆ ಏನು ಅಂತ ನೋಡೋದಾದ್ರೆ, ಕತೆ ನಡೆಯೋದು ರಕ್ಕಸಪುರ ಅಂತಕ್ಕಂಥ ಊರಲ್ಲಿ. ಹೆಸರೇ ಭಯಂಕರ, ಆದ್ರೆ ಆಶ್ಚರ್ಯ ಅಂದ್ರೆ ಆ ಊರಲ್ಲಿ ಒಂದೇ ಒಂದು ಕ್ರೈಮ್ ಕೂಡ ನಡೆಯಲ್ಲ ಅಂತ ಹೇಳ್ಬೋದು. ಹಾಗೆ ಪೊಲೀಸ್ ಸ್ಟೇಷನ್ ಇದೆ, ಆದ್ರೆ ಪೊಲೀಸರಿಗೆ ಕೆಲ್ಸನೇ ಇಲ್ಲ ಗುರು. ಆ ತರ ಇರ್ತಕ್ಕಂತ ಒಂದು ಶಾಂತವಾದ ಊರು ಅಂತ ಹೇಳ್ಬೋದು. ಹೆಸರು ಮಾತ್ರ ರಗಡಾಗಿದೆ, ರಕ್ಕಸಪುರ ಅಂತ. ಸೊ ಇಂಥ ಊರಿಗೆ ವರ್ಗವಾಗಿ ಬರ್ತಾನೆ ಪೊಲೀಸ್ ಅಧಿಕಾರಿಯಾಗಿ ಶಿವ ಅಂತ ಪೊಲೀಸ್ ಅಧಿಕಾರಿ. ಅದೇ ನಮ್ಮ ರಾಜ್ ಬಿ ಶೆಟ್ಟಿ. ಸೊ ಇವರು ಪೊಲೀಸ್ ಅಧಿಕಾರಿಯಾಗಿ ಈ ಊರಿಗೆ ಟ್ರಾನ್ಸ್ಫರ್ ಆಗಿ ಬರ್ತಾರೆ. ಶಿವನ ಜೀವನ ಹೇಗಿದೆ ಗೊತ್ತಾ? ಸಾರಾಯಿ, ಹೆಂಡತಿಯ ಬೈಗುಳ, ಕೆಲಸದ ಮೇಲಿನ ಆಸಕ್ತಿ ಎಲ್ಲ ಝೀರೋ ಆಗಿರುತ್ತೆ ಗುರು. ಆದ್ರೆ ಈ ರಕ್ಕಸಪುರದಲ್ಲಿ ಒಮ್ಮೊಮ್ಮೆ ಹೆಣ್ಣು ಮಕ್ಕಳು ಸಾಲಾಗಿ ಸಾಯೋಕೆ ಶುರು ಮಾಡಿದಾಗ ಶಿವನ ನಶೆ ಇಳಿದೋಗುತ್ತೆ ಗುರು. ಅವನ ಕಿಕ್ಕೆಲ್ಲ ಇಳಿದೋಗಿ ಕೆಲ್ಸದ ಕಡೆ ಗಮನ ಕೊಡ್ತಾನೆ. ಮೈ ಎಲ್ಲ ಕಣ್ಣಾಗಿ ಕೆಲ್ಸಕ್ಕೆ ಅಂತ ಇಳಿತಾನೆ ಶಿವ. ಸೊ ರಾಜ್ ಬಿ ಶೆಟ್ಟಿ ಆ ರಾಕ್ಷಸ ಯಾರು? ನಿಜಕ್ಕೂ ಕ್ರೈಮ್ ಮಾಡ್ತಿರೋದು ಯಾರು? ಶಿವ ಈ ರಹಸ್ಯ ಬಯಲಿಗೆ ತರ್ತಾನ? ಇದನ್ನೇ ಸಿನಿಮಾ ಹೇಳ್ತಾ ಹೋಗ್ತದೆ. ಸೊ ನಿರ್ದೇಶನ ಮತ್ತು ಕತೆ, ಮೊದಲ ಸಿನಿಮಾ ಅನ್ನೋದನ್ನ ರವಿ ಸಾರಂಗ್ ಎಲ್ಲೂ ತೋರ್ಸ್ಕೊಳ್ಳೋದೇ ಇಲ್ಲ. ಅಷ್ಟು ಅಚ್ಚುಕಟ್ಟಾಗಿ ಸಿನಿಮಾನ ಕಟ್ಕೊಟ್ಟಿದ್ದಾರೆ. ಸಿಂಪಲ್ ಆಗಿ ಶುರುವಾಗೋ ಸಿನಿಮಾ ಕೆಲವೇ ನಿಮಿಷಗಳಲ್ಲಿ ಪ್ರೇಕ್ಷಕರನ್ನ ಅಟ್ರಾಕ್ಟ್ ಆಗಿ ಹಿಡಿದಿಟ್ಕೊಳುತ್ತೆ ಅಂತ ಹೇಳ್ಬೋದು. ಹಾಗೆ ಮೊದಲ ಅರ್ಧ ಸ್ಮೂತ್ ಆಗಿ ಸಾಗಿದ್ರು, ಎರಡನೇ ಅರ್ಧ, ಅದರಲ್ಲೂ ಕಡೆಯ 30 ನಿಮಿಷಗಳು ಸಖತ್ ಟ್ವಿಸ್ಟ್ಗಳು ಗುರು. ಸಾಲು ಟ್ವಿಸ್ಟ್ಗಳು ಸಿಗುತ್ತೆ. ಯಾರನ್ನು ನಂಬಕ್ಕಾಗಲ್ಲ. ಕೊನೆಗೆ ಸೀಟಿನ ತುದಿಗೆ ಕೂತು ನೋಡ್ಬೇಕು ಅನ್ಸುತ್ತೆ ಆ ಸಿನಿಮಾನ ಅಂತ ಹೇಳ್ಬೋದು. ಹಾಗೆ ಕ್ಲೈಮ್ಯಾಕ್ಸ್ ನಲ್ಲಿ ಬರುವ ಟ್ವಿಸ್ಟ್ ನಿಜಕ್ಕೂ ಎಕ್ಸಲೆಂಟ್ ಅಂತ ಹೇಳ್ಬೋದು. ಟೆಕ್ನಿಕಲ್ ಅಂಶಗಳು, ಸಿನಿಮಾಟೋಗ್ರಫಿ, ವಿಲಿಯಂ ಡೇವಿಡ್, ಹಾಗೆ ಹಾರರ್ ಥ್ರಿಲ್ಲರ್ ಫೀಲ್ ಕೊಡೋ ಕ್ಯಾಮರಾ ಆಂಗಲ್ಗಳು ತುಂಬಾನೇ ಸಖತ್ತಾಗಿ ಮಿಂಚಿದೆ ಅಂತ ಹೇಳ್ಬೋದು. ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್, ಅರ್ಜುನ್ ಜನ್ಯ ಟೆನ್ಷನ್ ಸ್ಕ್ರೀನ್ ಗಳಿಗೆ ಸೂಪರ್ ಸಪೋರ್ಟ್ ಮಾಡಿದ್ದಾರೆ ಅಂತ ಹೇಳ್ಬೋದು ಗುರು. ಹಾಗೆ ಪೊಲೀಸ್ ಕಾನ್ಸ್ಟೇಬಲ್ ಗಳ ಕಾಮಿಡಿ, ಸೀರಿಯಸ್ ಕತೆ ಹಾಗೆ ಸ್ವಲ್ಪ ರಿಲೀಫ್ ಕೊಡ್ತೈತೆ ಅಂತಾನೆ ಹೇಳ್ಬೋದು. ನಟನೆಯ ಬಗ್ಗೆ ರಾಜ್ ಬಿ ಶೆಟ್ಟಿ ಹೇಳಂಗೆ ಇಲ್ಲ. ಈ ಬಾರಿ ಕಾಮಿಡಿ ಅಲ್ಲ, ವಿಲನ್ ಅಲ್ಲ, ಒಬ್ಬ ಮುಂದುವರೆದು ಹೋಗಿರುವ ನಶೆಯಲ್ಲಿರ್ತಕ್ಕಂಥ ಪೊಲೀಸ್ ಅಧಿಕಾರಿ ಪಾತ್ರದಲ್ಲಿ ರಾಜ್ ಬಿ ಶೆಟ್ಟಿ ಪರ್ಫೆಕ್ಟ್ ಆಗಿ ಕಾಣ್ತಾರೆ ಅಂತ ಹೇಳ್ಬೋದು. ಹಾಗೆ ಸ್ವಾತಿ ಕೃಷ್ಣನ್ ತುಂಬಾನೇ ಚೆನ್ನಾಗಿ ಕಾಣಿಸ್ತಾರೆ. ಆದ್ರೆ ಕಡಿಮೆ ಸ್ಕ್ರೀನ್ ಗಳಲ್ಲಿ ಸ್ಪೇಸ್ ಇದ್ರು ಇಂಪ್ಯಾಕ್ಟ್ ಇದೆ ಅಂತ ಹೇಳ್ಬೋದು. ಅನಿರುದ್ಧ್ ಭಟ್, ಬಿ ಸುರೇಶ್, ಗೋಪಾಲ ಕೃಷ್ಣ ದೇಶಪಾಂಡೆ, ಅರ್ಚನಾ ಕೊಟ್ಟಿಗೆ, ಜಹಂಗೀರ್ ಎಲ್ಲರಿಗೂ ಕಥೆಯಲ್ಲಿ ಪ್ರಾಮುಖ್ಯತೆ ಇದೆ ಅಂತಾನೆ ಹೇಳ್ಬೋದು. ಕನ್ನಡದಲ್ಲಿ ಹೊಸ ಪ್ರಯತ್ನ, ಸಸ್ಪೆನ್ಸ್ ಥ್ರಿಲ್ಲರ್, ಸ್ಟ್ರಾಂಗ್ ಕ್ಲೈಮ್ಯಾಕ್ಸ್ ಇವೆಲ್ಲ ನೋಡ್ಬೇಕು ಅಂದ್ರೆ ರಕ್ಕಸಪುರದೋಳ್ ಸಿನಿಮಾ ಒಮ್ಮೆ ನೋಡ್ಲೇಬೇಕು ಗುರು. ಸ್ವಲ್ಪ ಸಣ್ಣ ಪುಟ್ಟ ನ್ಯೂನ್ಯತೆಗಳಿದ್ರು ಒಟ್ಟಾರೆ ಸಿನಿಮಾ ನಿರಾಸೆ ಅಂತೂ ಮಾಡೋದೇ ಇಲ್ಲ. ಯಾಕಂದ್ರೆ ಸಖತ್ತಾಗಿದೆ ಸಿನಿಮಾ. ಈ ಸಿನಿಮಾ ಇದೇ ಫೆಬ್ರವರಿ 6, 2026 ರಿಲೀಸ್ ಆಗಿದೆ. ಹಾಗೂ ಸಸ್ಪೆನ್ಸ್ ಥ್ರಿಲ್ಲರ್ ಡ್ರಾಮಾ ಸಿನಿಮಾ. ಡೈರೆಕ್ಟರ್ ರವಿ ಸಾರಂಗ್ ಅವರ ನಿರ್ದೇಶನದಲ್ಲಿ ಅದ್ಭುತವಾಗಿ ಮೂಡಿ ಬಂದಿದೆ. ರಾಜ್ ಬಿ ಶೆಟ್ಟಿ ಅವರ ಆಕ್ಟಿಂಗ್ ಅಂತೂ ಕೇಳಂಗೆ ಇಲ್ಲ, ಅಷ್ಟು ಸಖತ್ತಾಗಿದೆ ಅವರ ಆಕ್ಟಿಂಗ್. ಸೊ ಸಿನಿಮಾ ಈಗಾಗಲೇ ರಿಲೀಸ್ ಆಗಿ ಚೆನ್ನಾಗಿ ಓಡ್ತಾ ಇದೆ. ನೀವು ಒಮ್ಮೆ ನೋಡ್ಬೇಕು ಅಂದ್ರೆ ಎಲ್ಲಾದ್ರೂ ಹಾಕಿರ್ತಾರೆ, ಹೋಗಿ ನೋಡ್ಬೋದು. ಸೊ ಸಿನಿಮಾ ಸೂಪರ್ ಆಗಿದೆ. ನನಗಂತೂ ಸಿನಿಮಾ ಇಷ್ಟ ಆಯ್ತು. ಸಿನಿಮಾ ನೋಡ್ಬಂದು ನಾನು ನಿಮ್ಗೆ ರಿವ್ಯೂ ಕೊಡ್ತಾ ಇದ್ದೀನಿ. ತುಂಬಾ ಅದ್ಭುತವಾದ ಸಿನಿಮಾ. ಒಮ್ಮೆ ನೋಡಿ, ಚೆನ್ನಾಗಿದೆ ಸಿನಿಮಾ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ನನ್ನ ವಿಡಿಯೋಗಳನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಜೊತೆ ನನಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಧನ್ಯವಾದಗಳು. ಶುಭ ದಿನ.